ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮ ಕಥೆ ಭಾಗ 39. ನೀನಿವತ್ತು ಬೇರೆ ಥರ ಕಾಣಿಸ್ತಿದ್ಯಾ, ಹೊಸಬಳ ಥರ ಕಾಣಿಸ್ತಾ ಇದ್ದೀಯಾ. ಹಾಲಿನ ಲೋಟವನ್ನು ಅವಳ ತುಟಿಗಿಟ್ಟ. ಇದು ನಿಂಗೆ, ನನಗೆ ಇದೆಲ್ಲ ಬೇರೆಯೇ ಬೇಕು. ಇವತ್ತು ನಿನ್ನ ಮಾತು ಏನೂ ನಡೆಯಲ್ಲ ಇಲ್ಲಿ. ಇನ್ಮುಂದೆ ನಾನು ಹೇಳಿದ ಹಾಗೆ ಕೇಳಬೇಕು ನೀನು. ಇನ್ನು ನನ್ನಿಂದ ಕಾಯೋಕ್ಕಾಗಲ್ಲ. ಇವತ್ತು ಪೂರ್ತಿಯಾಗಿ ನೀನು ನನ್ನವಳಾಗಬೇಕು ಇಚ್ಛಾ. ಮತ್ತೆ ಒಂದು ವಾರ ಕಳೆದಿತ್ತು. ಆ ಭಾನುವಾರ ಆಯುಷ್ ಇಚ್ಛಾಗೆ ಕರೆ ಮಾಡಿದ್ದ. ಇಚ್ಛಾ, ಎಲ್ಲಿದ್ದೀಯಾ? ಈಗಲೇ ಅರ್ಜೆಂಟಾಗಿ ಬರೋಕ್ಕಾಗುತ್ತಾ ನಿನಗೆ? ನಾನು ಇನ್ನೆಲ್ಲಿರ್ತೀನಿ, ಮನೆಯಲ್ಲೇ ಇದ್ದೀನಿ. ನೀನು ಕರೆದರೆ ಇಲ್ಲ ಅಂತ ಅನ್ನೋಕ್ಕಾಗುತ್ತಾ? ಖಂಡಿತ ಬರ್ತೀನಿ. ಎಲ್ಲಿಗೆ ಬರಲಿ ಕೇಳಿದಳು ಇಚ್ಛಾ. ನಿಮ್ಮನೆ ಹತ್ರ ಇರೋ ಮೈನ್ ರೋಡ್ಗೆ ಬಂದರೆ ಸಾಕು. ಅಲ್ಲಿಂದ ನಾನು ನಿನ್ನ ಪಿಕ್ ಮಾಡ್ಕೋತೀನಿ. ನಿಂಗೆ ಇವತ್ತು ಒಂದು ಕಡೆ ಕರ್ಕೊಂಡು ಹೋಗಬೇಕು. ಅದಕ್ಕಾಗಿ ಅದು ನನ್ನ ಜೊತೆ ಬೇರೊಬ್ಬರಿದ್ದಾರೆ. ನಿಮ್ಮನೆ ಹತ್ರ ಬರೋಕ್ಕಾಗಲ್ಲ. ಆಯುಷ್ ಸಡನ್ ಆಗಿ ತನ್ನನ್ನು ಎಲ್ಲಿಗೆ ಕರೆದೊಯ್ಯುತ್ತಿರಬಹುದು. ಎಲ್ಲಿಗೆ ಎಂದು ಕೇಳುವುದು ಸಮಂಜಸವಲ್ಲ. ಕುತೂಹಲ ತಡೆಯಲಾಗುತ್ತಿಲ್ಲ ಇಚ್ಛಾಗೆ. ಅವನು ಹೇಳಿದ ಜಾಗಕ್ಕೆ ತಲುಪಿದಾಗ ಅವನ ಕಾರಾಗಲೇ ಬಂದು ನಿಂತಿತ್ತು. ಅವನು ಫ್ರಂಟ್ ಡೋರ್ ಓಪನ್ ಮಾಡಿದ ತಕ್ಷಣ ಹತ್ತಿ ಕುಳಿತುಕೊಂಡಳು ಇಚ್ಛಾ. ಇಚ್ಛಾ, ಇಲ್ಲೇ ವಿಜಯನಗರ 4th ಸ್ಟೇಜ್ನಲ್ಲಿ ಒಂದು ಸೈಟ್ ನೋಡಿದ್ದೀನಿ. ನಿಂಗೊಂದು ಸರ್ತಿ ತೋರಿಸೋಣ. ನೀನು ಓಕೆ ಅಂದರೆ ಅದೇ ಸೈಟನ್ನು ಫೈನಲೈಸ್ ಮಾಡೋಣ ಅಂತ. ಇಚ್ಛಾಗೆ ಈಗ ತಮ್ಮ ಮೊದಲ ಭೇಟಿಯ ನೆನಪಾಯಿತು. ಅವಳ ತುಟಿಯಂಚಿನಲ್ಲಿ ನಸುನಗು ಮಿಂಚಿ ಮಾಯವಾಯಿತು. ಅಂದು ಅವಳಿಗೆ ಅವನ ಬಗ್ಗೆ ಇದ್ದ ಭಾವನೆಯೇ ಬೇರೆಯಾಗಿತ್ತು. ಕಾರಿನ ಹಿಂದಿನ ಸೀಟಿನಲ್ಲಿ ಬೇರೆ ಯಾರೋ ಕೂತಿದ್ದರಿಂದ ಇಚ್ಛಾ ತನ್ನ ಮನದ ಭಾವನೆಯನ್ನು ಅವನ ಬಳಿ ಹೇಳಿಕೊಳ್ಳಲಿಲ್ಲ. ಅಷ್ಟರಲ್ಲಿ ಕಾರು ಸೈಟ್ ಬಳಿ ಬಂದು ನಿಂತಿತ್ತು. ಕಾರಲ್ಲಿದ್ದ ಇನ್ನಿಬ್ಬರನ್ನು ಇಚ್ಛಾಗೆ ಪರಿಚಯಿಸಿದ ಆಯುಷ್. ಇವನು ಧನುಷ್ ಅಂತ, 10th ತನಕ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಅವನ ಕಸಿನ್ ಅವರದೇ ಈ ಸೈಟು. ಅದು 34th ಸೈಟ್ ಆಗಿತ್ತು. ಪೂರ್ವ ಅಭಿಮುಖವಾಗಿತ್ತು. ಸೈಟ್ ಒಳ್ಳೆ ಏರಿಯಾದಲ್ಲಿ ಇದ್ದಿದ್ದರಿಂದ ಇಚ್ಛಾಗೆ ಇಷ್ಟವಾಗಿತ್ತು. ಬೇಡವೆಂದು ಹೇಳಲು ಯಾವುದೇ ಕಾರಣವಿಲ್ಲದ್ದರಿಂದ ಕಣ್ಣಲ್ಲೇ ತನ್ನ ಸಮ್ಮತಿಯನ್ನು ಸೂಚಿಸಿದ್ದಳು ಇಚ್ಛಾ. ನಾವು ಯಾವುದಕ್ಕೂ ಒಮ್ಮೆ ಡಾಕ್ಯುಮೆಂಟ್ನ ನಮ್ಮ ಲಾಯರ್ ಹತ್ರ ವೆರಿಫೈ ಮಾಡಿಸ್ಕೊಂಡು ಆಮೇಲೆ ಫೈನಲ್ ಡಿಸಿಷನ್ಗೆ ಬರೋಣ. ಏನಂತೀಯ ಇಚ್ಛಾ? ಕೇಳಿದ ಆಯುಷ್. ಅಲ್ಲಿಂದ ಮನೆಗೆ ಬರುವಾಗ ಅವರಿಬ್ಬರೂ ಇರಲಿಲ್ಲ. ಇಚ್ಛಾ ಅವನಲ್ಲಿ ಕೇಳಿದಳು, ನಾನವತ್ತು ಹೇಳಿರೋ ಮಾತು ನೆನಪಿಟ್ಕೊಂಡು ಈ ಸೈಟು ಖರೀದಿಸುತ್ತಿರೋದ ನೀನು? ಆವತ್ತು ನನಗೆ ಬೇಜಾರಾಗಿದ್ದಂತೂ ನಿಜ. ಆದರೆ ಈಗ ನಾನದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಮ್ಮದೇ ಒಂದು ಸೈಟ್ ತಗೋಬೇಕು ಅನ್ನೋದು ನನ್ನ ಬಹುದಿನದ ಕನಸು. ಅದನ್ನು ಈಡೇರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಮನೆ ಕಟ್ಟಿಸಿಕೊಳ್ಳೋಕೆ ಅಂತ ಅಲ್ಲ. ನಾವಲ್ಲದೆ ಬೇರೆ ಯಾರಿದ್ದಾರೆ ಡ್ಯಾಡ್ಗೆ? ನಾವೆಲ್ಲರೂ ಒಟ್ಟಿಗೆ ಆ ಮನೆಯಲ್ಲೇ ಇರೋದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನಿಂಗೆ ಒಪ್ಪಿಗೆ ತಾನೇ? ಇಚ್ಛಾ ಬಳಿ ಕೇಳಿದ ಆಯುಷ್. ಅದನ್ನು ನೀನು ಕೇಳೋದೇ ಬೇಡ. ನೀನಿಲ್ಲಿ ಮನೆ ಕಟ್ಟಿಸಿದ್ರು ನಾನಂತೂ ಇಲ್ಲಿ ಬರಲ್ಲ. ಇಚ್ಛಾಗೆ ಅನಂತರಾಮ್ ಅವರನ್ನು ಒಂಟಿಯಾಗಿ ಬಿಡುವ ಮನಸ್ಸೇ ಇರಲಿಲ್ಲ. ಮತ್ತೆ ಒಂದೇ ವಾರದಲ್ಲಿ ಆ ಸೈಟನ್ನು ತಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದರು ಇಚ್ಛಾ ಮತ್ತು ಆಯುಷ್. ಇಶಾಗೆ ಮೊದಲಿನಿಂದಲೂ ವಾರಕ್ಕೊಮ್ಮೆಯಾದರೂ ಶಾಪಿಂಗ್ ಮಾಡಿ ಅಭ್ಯಾಸ. ಈಗ ಅವಳಿಗೆ ದುಡ್ಡೇ ಸಿಗುತ್ತಿರಲಿಲ್ಲ. ತಾಯಿಯ ಬಳಿ ದುಡ್ಡಿಗಾಗಿ ಪೀಡಿಸುತ್ತಿದ್ದಳು. ಗೀತಾ ಅವರಿಗೆ ಸ್ವಂತ ಸಂಪಾದನೆ ಇರಲಿಲ್ಲವಲ್ಲ. ಆದ್ದರಿಂದ ಅವರ ಬಳಿ ಹೆಚ್ಚು ದುಡ್ಡು ಇರುತ್ತಿರಲಿಲ್ಲ. ಬೇರೆ ದಾರಿ ಇಲ್ಲದೆ ಇಚ್ಛಾ ಬಳಿ ದುಡ್ಡು ಕೇಳತೊಡಗಿದಳು ಇಚ್ಛಾ, ನಾನು ಝುಡಿಯೋದಲ್ಲಿ ಒಂದು ಡ್ರೆಸ್ ನೋಡ್ಕೊಂಡು ಬಂದಿದ್ದೀನಿ. ನನ್ನ ಹತ್ರ ಈಗ ಸದ್ಯಕ್ಕೆ ದುಡ್ಡಿಲ್ಲ. ಈಗ ನೀನು ಕೊಟ್ಟಿರು, ಆಮೇಲೆ ಅಮ್ಮನ ಹತ್ರ ಇಸ್ಕೊಂಡು ಕೊಡ್ತೀನಿ ಎಂದು ದುಂಬಾಲು ಬಿದ್ದಿದ್ದಳು. ಇಚ್ಛಾ ಅಕ್ಕನಿಗೆ ದುಡ್ಡು ಕೊಟ್ಟು ಹೇಳಿದಳು, ನೀನವತ್ತು ನನಗೆ ಕೆಲಸ ಸಿಕ್ಕಿದ ಲೆಕ್ಕದಲ್ಲಿ ಒಂದು ಡ್ರೆಸ್ ಕೊಡಿಸ್ಬೇಕು ಅಂತ ಹೇಳಿದ್ಯಲ್ಲ, ಆ ಡ್ರೆಸ್ ನನ್ನ ಲೆಕ್ಕದಲ್ಲೇ ತಗೋ. ನನಗೆ ದುಡ್ಡೇನು ರಿಟರ್ನ್ ಮಾಡೋದು ಬೇಡ. ಈಶ್ವರ್ ಅವರಿಗೆ ತಮ್ಮ ಮುದ್ದಿನ ಮಗಳಿಗೆ ಏನು ಕೊಡಿಸಿದರೂ ಕಡಿಮೆಯೇ ಎನಿಸುತ್ತಿತ್ತು. ಒಡವೆ ವಸ್ತ್ರಗಳ ಖರೀದಿಗೆ 2 ಕಡೆಯವರು ಒಟ್ಟಿಗೆ ಹೋಗುವುದೆಂದು ಮಾತಾಡಿಕೊಂಡಿದ್ದರು. ಅಂದು ಒಡವೆ ಖರೀದಿಗೆಂದು ಬಂದಿದ್ದರು. ಅನಂತರಾಮ್ ಅವರಿಗೆ ಪತ್ನಿ ಇರಲಿಲ್ಲವಲ್ಲ. ಮಾಂಗಲ್ಯ ಸರವನ್ನು ನೋಡುತ್ತಿದ್ದಾಗ ಅಂದೇಕೋ ಅವರಿಗೆ ಪತ್ನಿಯ ನೆನಪು ಬಹುವಾಗಿ ಕಾಡಿಸಿತ್ತು. ಅನಂತರಾಮ್ ಅವರ ಪತ್ನಿ ತೀರಿ ಹೋಗಿ ಸುಮಾರು 10 ವರ್ಷಗಳೇ ಸಂದಿದ್ದವು. ಮಗನ ಮದುವೆಯನ್ನು ನೋಡುವ ಭಾಗ್ಯ ತಮ್ಮ ಪತ್ನಿ ಕೇಳಿಕೊಂಡು ಬಂದಿಲ್ಲ. ಅವಳಿಂದು ಇದ್ದಿದ್ದರೆ ಅವರ ಮನಸ್ಸು ಮೂಕವಾಗಿ ರೋಧಿಸುತ್ತಿತ್ತು. ಅವರ ಮ್ಲಾನ ವದನವನ್ನು ಕಂಡಾಗ ಇಚ್ಛಾಗೆ ಅವರು ತಮ್ಮ ಪತ್ನಿಯನ್ನು ನೆನೆಸಿಕೊಳ್ಳುತ್ತಿದ್ದಾರೆ ಎಂದು ಅರ್ಥವಾಗಿತ್ತು. ಅವರನ್ನು ಹೇಗೆ ಸಂತೈಸಬೇಕೆಂದು ಅವಳಿಗೆ ಗೊತ್ತಾಗಲಿಲ್ಲ. ಅವರಿಗೀಗ ಏಕಾಂತ ಬೇಕು ಎನಿಸಿತು ಇಚ್ಛಾಗೆ.
ಇನ್ನು 15 ದಿನಕ್ಕೆ ಇಚ್ಚಾಳ ಮದುವೆ ಇತ್ತು. ತಾನು ಮದುವೆಯಾಗಿ ಹೋಗುವ ಮೊದಲು ತನ್ನ ತಂದೆ ತಾಯಿ ಮತ್ತು ಅಕ್ಕನಿಗೆ ಏನಾದರೂ ಕೊಡಿಸಬೇಕೆಂದುಕೊಂಡಿದ್ದಳು ಇಚ್ಛಾ. ತಂದೆಗೆ ಒಂದು ವಾಚು, ತಾಯಿಗೆ ಒಂದು ರೇಷ್ಮೆ ಸಾರಿ ಮತ್ತು ಅಕ್ಕನಿಗೆ ಒಂದು ರಿಂಗ್ ಪರ್ಚೇಸ್ ಮಾಡಿಕೊಂಡು ಬಂದಿದ್ದಳು. ಆ ಶುಕ್ರವಾರ ಸಂಜೆ ಎಲ್ಲರೂ ಮನೆಯಲ್ಲಿದ್ದಾಗ ಇಚ್ಛಾ ಮನೆಯ 3 ಸದಸ್ಯರನ್ನು ಕರೆದು ಹೇಳಿದಳು, ನನಗೆ ಮದುವೆಯಾಗಿ ಹೋಗ್ತಿರೋದು ತುಂಬ ಖುಷಿನೇ, ಆದರೆ ಈ ಮನೆ ಬಿಟ್ಟು ಹೋಗುವುದಕ್ಕೆ ಅಷ್ಟೇ ಬೇಸರ ಇದೆ. ನನಗೆ ಕೆಲಸ ಸಿಕ್ಕಿದ ಮೇಲೆ ನಿಮಗೆ ಯಾರಿಗೂ ಏನೂ ಕೊಡಿಸೋಕೆ ಆಗಿರಲಿಲ್ಲ. ಇವತ್ತು ನಿಮಗೆಲ್ಲರಿಗೂ ಪುಟ್ಟ ಉಡುಗೊರೆ ಕೊಡಬೇಕು ಅಂತ ತಗೊಂಡು ಬಂದಿದ್ದೀನಿ ಎಂದು ಹೇಳುತ್ತಾ ತಾನು ತಂದ ಉಡುಗೊರೆಯನ್ನು ಅವರಿಗೆ ಕೊಟ್ಟಿದ್ದಳು ಇಚ್ಛಾ. ಈಶ್ವರ್ ದಂಪತಿಗಳಿಗೆ ಮಗಳ ಕಾಣಿಕೆಯನ್ನು ಕಂಡು ಹೃದಯ ತುಂಬಿ ಬಂದಿತ್ತು. ಕಣ್ಣಂಚು ಒದ್ದೆಯಾಗಿತ್ತು. ಮಗಳು ತಮ್ಮನ್ನು ಬಿಟ್ಟು ಹೋಗುವುದು ಅವರಿಗೂ ಬೇಸರದ ಸಂಗತಿಯೇ. ಮದುವೆಯಾಗಿ ಹೋಗುತ್ತಿರುವುದಲ್ಲ, ಆ ಖುಷಿಯಂತೂ ಇದ್ದೇ ಇತ್ತು. ಇಶಾ ಈಗ ಅವಳು ಮೊದಲು ಕೆಲಸ ಮಾಡುತ್ತಿದ್ದ ಅದೇ ಕಂಪನಿಯಲ್ಲಿ ಮತ್ತೆ ಕೆಲಸಕ್ಕೆ ಸೇರಿಕೊಂಡಿದ್ದಳು. ಈಗ ಮನೆಯಲ್ಲಿ ತುಂಬ ಕೆಲಸ ಇರುತ್ತಿತ್ತು. ಮೊದಲು ಅಕ್ಕನ ಮದುವೆ ನಿಶ್ಚಯವಾದ ಸಂದರ್ಭದಲ್ಲಿ ಇಚ್ಛಾ ತನ್ನ ಕೈಲಾದ ಮಟ್ಟಿಗೆ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಆದರೆ ಇಶಾಳಿಂದ ಯಾವುದೇ ಸಹಾಯವನ್ನು ನಿರೀಕ್ಷಿಸುವಂತಿರಲಿಲ್ಲ. ಮದುವೆಗೆ 1 ವಾರ ಮೊದಲೇ ಇಚ್ಛಾ ಆಫೀಸ್ನ ಕೆಲಸಕ್ಕೆ ರಜಾ ಹಾಕಿದ್ದಳು. 1 ವಾರವಾದರೂ ತಾಯಿಗೆ ಸಹಾಯ ಮಾಡಿಕೊಂಡು ಮನೆಯಲ್ಲಿ ಆರಾಮವಾಗಿ ಇರಬೇಕೆಂಬುದು ಅವಳ ಇಚ್ಛೆಯಾಗಿತ್ತು. ಒಂದೊಂದು ದಿನ ಕಳೆಯುವಾಗಲೂ ಅವಳ ಮನಸ್ಸು ತುಂಬ ಭಾರವಾದಂತೆ ಅನಿಸುತ್ತಿತ್ತು. ಹೆಣ್ಣು ದಿಕ್ಕಿಲ್ಲದ ಮನೆಗೆ ಹೋಗುತ್ತಿದ್ದಾಳೆ ಎಂದೇನೋ. ನೋಡುತ್ತಲೇ ಇಚ್ಛಾಳ ಮದುವೆ ದಿನವೂ ಬಂದಿತ್ತು. ಅಂದು ಮಧ್ಯಾಹ್ನ ಮೈಸೂರಿನ ಕಲ್ಯಾಣ ಮಂಟಪವೊಂದರಲ್ಲಿ ಇಚ್ಛಾ ಮತ್ತು ಆಯುಷ್ನ ಮದುವೆ ಅದ್ದೂರಿಯಾಗಿ ನೆರವೇರಿತು. ಮದುವೆ ನಿರ್ವಿಘ್ನವಾಗಿ ನಡೆಯುತ್ತಲೇ ಈಶ್ವರ್ ದಂಪತಿಗಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು. ಮದುವೆಯ ಮರುದಿನ ವಧು ಗೃಹ ಪ್ರವೇಶ ಸಮಾರಂಭವಿತ್ತು. ಇಚ್ಛಾಳನ್ನು ಮನೆ ತುಂಬಿಸಿಕೊಂಡು ಅನಂತರಾಮ್ ಅವರು ಜವಾಬ್ದಾರಿ ಕಳೆದುಕೊಂಡವರಂತೆ ಸಮಾಧಾನದ ಉಸಿರು ಬಿಟ್ಟಿದ್ದರು. ತಾವು ಬಯಸಿದ ಹುಡುಗಿಯೇ ತನ್ನ ಮನೆಯ ಸೊಸೆಯಾಗಿದ್ದಾಳೆ. ಮಗನ ಸಂಗಾತಿಯ ಬಗ್ಗೆ ಅವರಿಗೆ ತುಂಬ ಅಭಿಮಾನವಿತ್ತು. ಅಂದು ಅವರು ಇಚ್ಛಾ, ಬಾ ಅಮ್ಮ ಇಲ್ಲಿ ಎಂದು ಅವಳನ್ನು ತಮ್ಮ ರೂಮಿಗೆ ಕರೆದರು. ತಮ್ಮ ರೂಮ್ನಲ್ಲಿ ಮಂಚದ ಮೇಲೆ ಕುಳಿತು ಅವಳನ್ನು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡು ಹೇಳಿದರು, ಇಚ್ಛಾ, ಆವತ್ತು ನೀನು ನನ್ನ ಜೀವ ಕಾಪಾಡಿದಾಗಲೇ ಈ ಮನೆ ನಿಂಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಎದ್ದು ಹೋಗಿ ಡ್ರಾಯರ್ನಲ್ಲಿದ್ದ ಬೀಗದ ಕೈಗಳನ್ನು ತಂದು ಅವಳ ಕೈಯಲ್ಲಿ ಇಟ್ಟರು. ಇವತ್ತಿನಿಂದ ನೀನು ಈ ಮನೆಯ ಯಜಮಾನಿ. ಈ ಬೀಗದ ಕೈಗಳ ಜೊತೆ ನನ್ನ ಮಗನನ್ನು ನಿಂಗೆ ಒಪ್ಪಿಸ್ತಾ ಇದ್ದೀನಿ. ನೀನು ನನ್ನ ಮಗ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀರಿ ಅಂತ ಗೊತ್ತಾದಾಗ ನನ್ನಷ್ಟು ಖುಷಿಪಟ್ಟವರು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ನನ್ನ ಮಗನನ್ನ ನೀನು ನನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ. ನಿಂಗೆ ಇನ್ನೇನು ಹೇಳೋ ಅವಶ್ಯಕತೆಯೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಂಗೆ ಏನು ಬೇಕಾದರೂ ಸಂಕೋಚ ಇಲ್ಲದೆ ನನ್ನ ಹತ್ರ ಕೇಳಬಹುದು. ನಿಮ್ಮ ಆಶೀರ್ವಾದ ನಂಬಿಕೆನೇ ನನ್ನ ಜೀವನದ ದಾರಿದೀಪ ಅಂಕಲ್ ಎಂದು ಹೇಳುತ್ತಾ ಅವರ ಪಾದಗಳಿಗೆ ಎರಗಿದಳು ಇಚ್ಛಾ. ಅಷ್ಟರಲ್ಲಿ ಆಯುಷ್ ಕೂಡ ಅವರನ್ನು ಅರಸುತ್ತಾ ಅಲ್ಲಿಗೆ ಬಂದಿದ್ದ. ಅವಳು ತನ್ನ ತಂದೆಗೆ ನಮಸ್ಕರಿಸುತ್ತಿದ್ದುದನ್ನು ಕಂಡು ಅವನು ಬಂದು ಅವರ ಪಾದಗಳಿಗೆ ಎರಗಿದ. ಪ್ರೀತಿಯಿಂದ ಅವರಿಬ್ಬರನ್ನು ಬರಸೆಳೆದು ಅಪ್ಪಿಕೊಂಡರು ಅನಂತರಾಮ್. ಅವರ ಕಣ್ಣಂಚು ಒದ್ದೆ ಆಗಿದ್ದನ್ನು ಕಂಡು ಏನಾಯ್ತು ಡ್ಯಾಡ್ ವಿಚಾರಿಸಿದ ಆಯುಷ್. ಏನಿಲ್ಲ ಕಣೋ, ಇವತ್ತು ನನಗೆ ತುಂಬ ಖುಷಿಯಾಯಿತು. ನೀನು ಎಲ್ಲಿ ಮತ್ತೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀಯೋ ಅಂತ ನನಗೆ ತುಂಬ ಭಯವಾಗಿತ್ತು. ಇಚ್ಛಾ ನಮ್ಮ ಮನೆಗೆ ಬಂದ ಮುಹೂರ್ತ ಚೆನ್ನಾಗಿತ್ತು. ಇವತ್ತು ನನ್ನ ಮಗ ಸೊಸೆ ನನ್ನ ಜೊತೆಗೆ ಇದ್ದಾರೆ. ಈ ವಿಷಯದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ನಮ್ಮ ಮನೆಗೆ ಗೃಹಲಕ್ಷ್ಮಿ ಬಂದಾಯಿತು. ಆ ಸಂತೋಷಕ್ಕೆ ಈ ಆನಂದ ಬಾಷ್ಪ. ತಂದೆ ಇಷ್ಟು ಖುಷಿಯಾಗಿದ್ದನ್ನು ಅವನು ಎಂದೂ ನೋಡಿರಲಿಲ್ಲ. ಆಯುಷ್ ಕಾಯುತ್ತಿದ್ದ ಆ ಕ್ಷಣ ಬಂದೇ ಬಿಟ್ಟಿತ್ತು. ಇಷ್ಟು ದಿನ ಒಂದಿಲ್ಲ ಒಂದು ಕಾರಣ ಹೇಳಿ ನನ್ನಿಂದ ದೂರನೇ ಇರ್ತಿದ್ಯಲ್ಲ, ಇವತ್ತು ಅದ್ಯಾರು ನನ್ನಿಂದ ನಿನ್ನ ಕಾಪಾಡ್ತಾರೋ ನೋಡ್ತೀನಿ. ಸಾಲಂಕೃತಳಾಗಿ ಬಂದ ತನ್ನ ವಧುವನ್ನು ನೋಡುತ್ತಾ ಹೇಳಿದ ಆಯುಷ್. ಇಚ್ಛಾಳ ಮುಖ ನಾಚಿಕೆಯಿಂದ ಕೆಂಪೇರಿತ್ತು. ಕೈಯಲ್ಲಿದ್ದ ಹಾಲಿನ ಲೋಟವನ್ನು ಅವನ ಕೈಗೆ ಇತ್ತಳು. ತನ್ನನ್ನೇ ನಿರ್ಲಜ್ಜನಾಗಿ ನೋಡುತ್ತಿರುವ ಆಯುಷ್ಗೆ ಹೇಳಿದಳು, ನನ್ನನ್ಯಾಕೆ ಹಾಗೆ ನೋಡ್ತಿದ್ದೀಯಾ? ಇದುವರೆಗೂ ನೋಡದೇ ಇರೋ ಹಾಗೆ. ಲಜ್ಜೆ ಆವರಿಸಿದ ಅವಳ ಮೊಗವನ್ನೇ ನೋಡುತ್ತಾ ಹೇಳಿದ, ನೀನಿವತ್ತು ತುಂಬ ಬೇರೆ ಥರ ಕಾಣ್ತಿದ್ಯಾ, ಹೊಸಬಳ ಥರ ಕಾಣಿಸ್ತಾ ಇದ್ದೀಯಾ ಎಂದು ಹೇಳುತ್ತಾ ಹಾಲಿನ ಲೋಟವನ್ನು ಅವಳ ತುಟಿಗಿಟ್ಟ. ಇದು ನಿಂಗೆ. ನನಗೆ ಇದೆಲ್ಲ ಬೇರೆಯೇ ಬೇಕು. ಇದು ನಿಂಗೆ ಅಂತಾನೆ ತಂದಿದ್ದು ಹೇಳಿದಳು ಇಚ್ಛಾ. ಇವತ್ತು ನಿನ್ನ ಮಾತು ಏನೂ ನಡೆಯಲ್ಲ ಇಲ್ಲಿ. ಇನ್ಮುಂದೆ ನಾನು ಹೇಳಿದ ಹಾಗೆ ಕೇಳಬೇಕು ನೀನು.
ಎಷ್ಟು ದಿನದಿಂದ ನನ್ನ ಕಾಯಿಸ್ತಾ ಇದ್ದೆ, ಇನ್ನು ನನ್ನಿಂದ ಕಾಯೋಕ್ಕಾಗಲ್ಲ. ಇವತ್ತು ಪೂರ್ತಿಯಾಗಿ ನೀನು ನನ್ನ ಒಳಗಲೇಬೇಕು ಇಚ್ಛಾ. ಅದು ಅವನು ಹೇಳಬೇಕಾಗಿರಲಿಲ್ಲ. ಅವನ ಪ್ರೀತಿಯ ಅಪ್ಪುಗೆಗಾಗಿ ಕಾಯುತ್ತಿದ್ದಳು ಇಚ್ಛಾ. ಇವತ್ತಿನಿಂದ ಈ ಮನೆಯ ಯಜಮಾನಿ ನಾನು. ಮಾವ ಅದಾಗಲೇ ಹೇಳಿದ್ದಾರೆ. ನಾನು ಹೇಳಿದಾಗೆ ನೀನು ಕೇಳಲೇಬೇಕು. ಮೊದಲು ನೀನು ಹಾಲು ಕುಡಿಬೇಕು, ಇಲ್ಲಾಂದರೆ ಅವಳು ಮಾತು ಪೂರ್ತಿ ಮಾಡುವ ಮೊದಲೇ ಅವನು, ಇಚ್ಛಾ ಮೊದಲು ನೀನು ಕುಡಿ, ಆಮೇಲೆ ನಾನು ಕುಡಿತೀನಿ. ನಿನ್ನನ್ನು ಎದುರು ಹಾಕ್ಕೊಂಡು ಬದುಕೋಕ್ಕಾಗುತ್ತಾ ಎಂದು ನಗುತ್ತಾ ಹಾಲಿನ ಲೋಟವನ್ನು ಅವಳ ತುಟಿಗಿಟ್ಟ. ರೂಮ್ನಲ್ಲಿ ಸುಗಂಧ ದ್ರವ್ಯಗಳ ಸುವಾಸನೆ ಮತ್ತೇರಿಸುವಂತಿತ್ತು. ಬಳಿಕ ಇಚ್ಛಾ ಅವನಿಗೆ ಹಾಲು ಕುಡಿಸಿದಳು. ಆಯುಷ್ ಮೃದುವಾಗಿ ಅವಳನ್ನು ಅಪ್ಪಿಕೊಂಡಾಗ ಅವಳ ಮೈ ನಡುಗುತ್ತಿರುವುದು ಅವನ ಗಮನಕ್ಕೆ ಬಂದು ಕೇಳಿದ, ಯಾಕೆ ಇಚ್ಛಾ, ಭಯ ಆಗ್ತಿದ್ಯಾ? ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳೋಲ್ಲ. ಆರಾಮವಾಗಿ ಮಲಗಿ ನಿದ್ದೆ ಮಾಡು. ಮೃದುವಾಗಿ ಅವಳನ್ನು ಎತ್ತಿ ಹಾಸಿಗೆಯ ಮೇಲೆ ಮಲಗಿಸಿದ. ಬಳಿಕ ತಾನು ಅವಳ ಪಕ್ಕ ಮಲಗಿಕೊಂಡ ಆಯುಷ್. ಈ ದಿನಕ್ಕೋಸ್ಕರ ನಾನು ನಿನ್ನಷ್ಟೇ ಕಾತರದಿಂದ ಕಾಯ್ತಾ ಇದ್ದೆ. ಇವತ್ತಿನಿಂದ ನಾನು ಪೂರ್ತಿಯಾಗಿ ನಿನ್ನವಳೆ. ಅವಳಷ್ಟು ಹೇಳುತ್ತಲೇ ಆಯುಷ್ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಮುತ್ತಿನ ಮಳೆಗೆರೆದು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡು ಅವಳ ತುಟಿಗೆ ತನ್ನ ತುಟಿಯನ್ನು ತಂದು ಹೇಳಿದ, ಇವತ್ತಿಗೆ ನನ್ನ ಜೀವನ ಪಾವನವಾಯಿತು. ಇಚ್ಛಾ ಪ್ರತಿಭಟಿಸಲಿಲ್ಲ. ತನ್ನನ್ನು ಪೂರ್ತಿಯಾಗಿ ಅವನಿಗೆ ಒಪ್ಪಿಸಿಕೊಂಡಳು. ಒಲಿದ ಜೀವಗಳು ಒಂದಾಗಿದ್ದವು. ವೀಕ್ಷಕರೇ, ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸದ್ಯದಲ್ಲೇ ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.